ಇಲ್ಲಿ ಬಹಳ ಮುಖ್ಯವಾಗಿ ಮೀಸಲಾತಿಯ ಹೆಚ್ಚಳದ ಬಗ್ಗೆ ನಾವು ನೋಡಿದ್ವಿ. ಹಾಗೆಯೇ ಕುರುಬ ಸಮುದಾಯ ಕೇಳ್ತಾರಂತೂ ಎಸ್ಟಿ ಮೀಸಲಾತಿಯನ್ನ. ಅಂದ್ರೆ ಒಂದು ಕಡೆಯಲ್ಲಿ ವಾಲ್ಮೀಕಿ ಸಮುದಾಯ ಕೇಳ್ತಾ ಇದೆ 3% ಇದನ್ನ 7.5%ಗೆ ಮಾಡಿ ಅಂತೇಳಿ. 15%ನ ಮೀಸಲಾತಿ ಇರುವಂತಹ 2A ಅಲ್ಲಿ ಬರುವಂತಹ ಕುರುಬ ಸಮುದಾಯ, ಅಲ್ಲಿ 102 ಜಾತಿಗಳು ಬರ್ತವೆ, ಅಲ್ಲಿ ಕುರುಬ ಸಮುದಾಯವು ಕೂಡ ಒಂದು. ಕುರುಬರು ಕೇಳ್ತಾ ಇದ್ದಾರೆ ನಮ್ಮನ್ನ ಎಸ್ಟಿಗೆ ಸೇರಿಸಬೇಕು. ಇದಕ್ಕಾಗಿ ಪಾದಯಾತ್ರೆ ನಡೆದಿದೆ. ಕುಲಶಾಸ್ತ್ರ ಅಧ್ಯಯನ ಇನ್ನೂ ಕೂಡ ಮುಗಿದಿಲ್ಲ, ಕುಲಶಾಸ್ತ್ರ ಅಧ್ಯಯನ ನಡೀತಾ ಇದೆ. ಕುಲಶಾಸ್ತ್ರ ಅಧ್ಯಯನ ಅನ್ನುವಂಥದ್ದು ಎಸ್ಟಿಗೆ ಅಂದ್ರೆ ಈ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ಕೊಡಬಹುದೋ ಬೇಡವೋ ಅನ್ನುವಂಥದ್ದನ್ನ ಆ ವರ್ಗ ಆ ಸಮುದಾಯ ನಡೆಸಿಕೊಂಡು ಬಂದಿರುವಂತಹ ಅವರ ಕುಲ ಕಸುಬು ಮತ್ತು ಇನ್ನಿತರೆ ಅಂಶಗಳು ಕೂಡ ಇಲ್ಲಿ ಗಮನಾರ್ಹವಾಗಿ ಅಧ್ಯಯನದ ವಸ್ತುವಾಗಿದೆ. ಇವೆಲ್ಲವನ್ನು ಕೂಡ ನೋಡಿ ನಿರ್ಧಾರವನ್ನ ಕೈಗೊಳ್ತಾರೆ. ಎಸ್, ಇವರ ಡಿಮ್ಯಾಂಡ್ಸ್ ಯಾವ ಸ್ವರೂಪದಲ್ಲಿದೆ ಅನ್ನೋದ್ರ ಬಗ್ಗೆ ಆನಂದ್ ಮಾಹಿತಿಯನ್ನು ಕೊಡ್ತಾರೆ. ಓವರ್ ಟು ಯು ಆನಂದ್. ಥ್ಯಾಂಕ್ ಯು ಹರಿಪ್ರಸಾದ್. ಇಲ್ಲಿ ಗಮನಿಸ್ತಾ ಇದ್ವಿ, ಇಲ್ಲಿ ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆ ಅಂತ ಹೇಳಿ ನಡೆಸಿ ತಮ್ಮ ಬೇಡಿಕೆಯನ್ನ ಸರ್ಕಾರದ ಮುಂದಿಟ್ಟಂತಹ ಮೊದಲ ಸಮುದಾಯ ಯಾವುದಾದ್ರೂ ಇದ್ರೆ ಅದು ಕುರುಬ ಸಮುದಾಯ. ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆ ನಡೆಸಿತ್ತು. ಪಾದಯಾತ್ರೆಯ ನಂತರದಲ್ಲಿ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಸಮಾವೇಶವನ್ನ ನಡೆಸಿ ಸರ್ಕಾರದ ಮುಂದೆ ಇಟ್ಟಿರುವಂತಹ ಬೇಡಿಕೆ ಎಸ್ಟಿಗೆ ಸೇರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ. ಇನ್ನು ಕುರುಬರ ಎಲ್ಲಾ ಉಪಜಾತಿಗಳನ್ನ ಎಸ್ಟಿಗೆ ಸೇರಿಸಬೇಕು ಅನ್ನುವಂತ ಒತ್ತಾಯವನ್ನ ಇಟ್ಕೊಂಡು ಬರೋಬ್ಬರಿ 337 ಕಿಲೋಮೀಟರ್ಗಳ ಉದ್ದದ ಪಾದಯಾತ್ರೆ ನಡೆಸಲಾಗಿತ್ತು. ರಾಜ್ಯ ಸರ್ಕಾರ ಹಾಗೇನೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ರಾಜ್ಯ ಸರ್ಕಾರ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಪಾದಯಾತ್ರೆ ನಡೆಸಿ ಬೆಂಗಳೂರಿನ ನೈಸ್ ರಸ್ತೆಯಲ್ಲಿರುವಂತಹ ಗ್ರೌಂಡ್ ನಲ್ಲಿ ಲಕ್ಷಾಂತರ ಸಂಖ್ಯೆಯ ಜನರನ್ನ ಸೇರಿಸಿ ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸಲಾಗಿತ್ತು. ರಾಜ್ಯ ಸರ್ಕಾರ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲೇಬೇಕು ಅನ್ನುವಂಥ ಒತ್ತಡವನ್ನು ಇಟ್ಕೊಂಡು ಇನ್ನು ಕುಲಶಾಸ್ತ್ರ ಅಧ್ಯಯನದ ವರದಿ ಶೀಘ್ರದಲ್ಲೇ ಸಿದ್ಧಪಡಿಸಬೇಕು ಅನ್ನುವಂಥ ಆಗ್ರಹವನ್ನ ಕೂಡ ಇಟ್ಕೊಳ್ಳಲಾಗಿದೆ. ಇಲ್ಲಿ ಕುಲಶಾಸ್ತ್ರ ಅಧ್ಯಯನದ ಹೆಸರಲ್ಲಿ ಹೆಚ್ಚುವರಿಯಾಗಿ ಸಮಯ ತೆಗೆದುಕೊಳ್ಳೋದರ ಬದಲಾಗಿ ಇಮಿಡಿಯೇಟ್ ಆಗಿ ಕುಲಶಾಸ್ತ್ರ ಅಧ್ಯಯನದ ವರದಿಯನ್ನ ಸಿದ್ಧಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹಿಸ್ತಾ ಇದೆ. ಇನ್ನು ಎಲ್ಲಾ ಜಿಲ್ಲೆಗಳಲ್ಲೂ ಆದಷ್ಟು ಬೇಗ ಕುಲಶಾಸ್ತ್ರ ಅಧ್ಯಯನವನ್ನ ನಡೆಸಬೇಕು ಅನ್ನುವಂಥ ಒತ್ತಾಯವನ್ನ ಇಟ್ಕೊಂಡು ಸರ್ಕಾರದ ಮುಂದೆ ಬೇಡಿಕೆಯನ್ನ ಇಟ್ಟಿತ್ತು. ದೊಡ್ಡ ಮಟ್ಟದ ಪಾದಯಾತ್ರೆ ನಡೆಸಿ ಸಮಾವೇಶ ನಡೆಸಿ ಸರ್ಕಾರವನ್ನ ಒತ್ತಡಕ್ಕೆ ಸಿಲುಕಿಸುವಂತ ಕೆಲಸವನ್ನ ಮಾಡಲಾಗಿತ್ತು. ಓವರ್ ಟು ಯು ರಂಗನಾಥ್. ಪಂಚಮಸಾಲಿಗಳಿದ್ದಾಯ್ತು. ಇನ್ನು ವೀರಶೈವ ಲಿಂಗಾಯತರು ಅವರು ಕೂಡ ಪ್ರತಿಭಟನೆ ಮಾಡಿದ್ರು. ನಮಗೂ ಕೂಡ ಮೀಸಲಾತಿ ಬೇಕು ಅಂತ ಸುಮಾರು 100-150 ಜನ ಸ್ವಾಮಿಗಳು ಸೇರ್ಕೊಂಡ್ರು, ಪ್ರತಿಭಟನೆ ಮಾಡಿದ್ರು. ವೀರಶೈವ ಲಿಂಗಾಯತರನ್ನ ಕೇಂದ್ರ OBC ಪಟ್ಟಿಗೆ ಸೇರಿಸಲಿಕ್ಕೆ ಪಟ್ಟು ಹಿಡಿದ್ರು. ಆವಾಗ ಇದೇ ಪಂಚಮಸಾಲಿ ಸ್ವಾಮಿಗಳು ಹೇಳಿದ್ದೇನು ಅಂತಂದ್ರೆ ಅವ್ರದ್ದು ಹೋರಾಟ ಬೇರೆ, ನಮ್ದು ಹೋರಾಟ ಬೇರೆ. ಅವರು ಈ ಕೇಂದ್ರದ ಕೇಳ್ತಾ ಇದ್ದಾರೆ, ನಮಗೂ ಅದಕ್ಕೆ ಸಂಬಂಧವೇ ಇಲ್ಲ ಅಂತ. ಬೆಂಗಳೂರು ವಿಜಯನಗರದ ಬಸವೇಶ್ವರ ವಿಜ್ಞಾನ ಮಂಟಪದಲ್ಲಿ ದೊಡ್ಡ ಸಭೆಯನ್ನ ಸೇರಲಾಯಿತು. ಸುಮಾರು 150 ಜನ ಸ್ವಾಮಿಗಳು ಸೇರ್ಕೊಂಡಿದ್ರು. 151 ದಿನ ಸುಮಾರು 500 ಸ್ವಾಮಿಗಳು ಅವರೆಲ್ಲರೂ ಕೂಡ ಭಾಗಿಯಾಗಿ ಒಕ್ಕೊರಲಿಂದ ಅವ್ರು ಕೇಳಿದ್ದೇನು ಅಂದ್ರೆ ನಮಗೂ ಕೂಡ ಮೀಸಲಾತಿ ಬೇಕು. ಸರ್ಕಾರಕ್ಕೆ ವಿಭೂತಿ ಪ್ರಮಠದ ಶ್ರೀ ಮಹಾಲಿಂಗ ಶಿವಾಚಾರ್ಯ ಸ್ವಾಮೀಜಿ ಮನವಿ ಮಾಡಿಕೊಂಡ್ರು, ನೀವು ನಮ್ಮನ್ನು OBC ಸೇರಿಸಿ. ಅಭಿವೃದ್ಧಿ ನಿಗಮಾಧ್ಯಕ್ಷ BS ಪರಮಶಿವಯ್ಯ ಮುಖಾಂತರ CMಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಲಾಯಿತು. ಎಲ್ಲರೂ ಕೂಡ ಒಟ್ಟಾಗಿ ಅಂದ್ರೆ ಈ ಬೇರೆ ಬೇರೆ ಭಾಗಗಳಲ್ಲಿ ಯಾವ ರೀತಿ ದನಿ ಎತ್ತಲಾಗ್ತಾ ಇದೆ ಅಂತ ನಾನು ಅದಕ್ಕೆ ಹೇಳಿದೆ, ಇದ್ರ ಬಗ್ಗೆ ಸಾಕಷ್ಟು ಮಂಥನಗಳಾಗಬೇಕು. ಯಾಕೆ ಏಕಾಏಕಿ ಈ ರೀತಿಯ ದನಿಗಳು ಕೇಳಿ ಬರ್ತಾ ಇವೆ, ಸಮಾಜಕ್ಕೆ ಯಾವ ರೀತಿಯ ಸಂದೇಶ ರವಾನೆ ಆಗ್ತಾ ಇದೆ? ನಂಬರ್ 1. ನಂಬರ್ 2 ಏನು ಅಂತಂದ್ರೆ, ಒಂದು ಅದು ಸರ್ಕಾರದ ಪ್ರತಿನಿಧಿ, ಅದು ಯಡಿಯೂರಪ್ಪ ಅಂತ ಅಲ್ಲ, ಸಿದ್ದರಾಮಯ್ಯನವರು ಅಂತಲ್ಲ, ಕುಮಾರಸ್ವಾಮಿ ಅಂತಲ್ಲ, ಬೇರೆ ಯಾರಾದರೂ ಆಗಲಿ, ಯಾರಾದರೂ ಮುಖ್ಯಮಂತ್ರಿಗಳನ್ನ ಕೇಳುವಂಥ ಬಗೆ ರೀತಿ ಹೆಂಗಿದೆ ಅಂತ ಆ ಧಾಟಿ ಆ ಶೈಲಿ ಬದಲಾಗಿದೆ. ಆಮೇಲೆ ಇಲ್ಲಿ ತನಕ ನಾವೇನಾದರೂ ಯಾರಾದರೂ ಅಪ್ಲಿಕೇಶನ್ ಕೊಡಬೇಕು ಅಂತಂದರೆ ಯಾರಾದರೂ ಸರ್ಕಾರದ ಪ್ರತಿನಿಧಿಗಳು ಬಂದರೆ ನಾವು ಕೊಡ್ತೀವಿ ಅಂತ. ಈಗ ಹಂಗಲ್ಲ, ಈಗ ನಾಯಕರೇ ಸೇರ್ಕೊಳ್ತಾರೆ, ಅವರೇ ತಗೊಂಡೋಗಿ ಮನವಿ ಪತ್ರ ಸಲ್ಲಿಸ್ತಾರೆ. ಇಂಥದ್ದೊಂದು ಸ್ಥಿತಿಯನ್ನು ನಾವೆಲ್ಲೂ ಕೂಡ ನೋಡಿರಲಿಲ್ಲ. ಬನ್ನಿ ಹಾಗಾದರೆ ಇವರ ಡಿಮ್ಯಾಂಡ್ ಏನೇನಿದೆ ಹಾಗಾದರೆ ವೀರಶೈವ ಲಿಂಗಾಯತರದ್ದು ನೋಡೋಣ. ಇಲ್ಲಿ ವೀರಶೈವ ಲಿಂಗಾಯತ ಸಮಾಜ ಇಲ್ಲಿ ಕೇಳ್ತಾ ಇರುವಂತಹ ಮೀಸಲಾತಿ ಯಾವುದು ಅಂತ ಹೇಳಿದ್ರೆ ರಂಗನಾಥ್, ಇಲ್ಲಿ OBC ಪಟ್ಟಿಗೆ ಸೇರಿಸಬೇಕು ಅನ್ನುವಂತಹ ಮೀಸಲಾತಿಯನ್ನ ಕೇಳ್ತಾ ಇದೆ. ಕೇಂದ್ರದ OBC ಪಟ್ಟಿಗೆ ವೀರಶೈವ ಲಿಂಗಾಯತದ ಅಷ್ಟು ಒಳಪಂಗಡಗಳನ್ನ ಸೇರಿಸಬೇಕು ಅನ್ನುವಂತಹ ಒತ್ತಾಯವನ್ನ ಇವರು ಮಾಡ್ತಾ ಇದ್ದಾರೆ. ವೀರಶೈವ ಲಿಂಗಾಯತರನ್ನ ಕೇಂದ್ರದ OBC ಪಟ್ಟಿಗೆ ಸೇರಿಸುವುದಕ್ಕೆ ಬೇಡಿಕೆಯನ್ನ ಇಡಲಾಗಿದೆ. ಸದ್ಯಕ್ಕೆ ಕೇಂದ್ರದ OBC ಪಟ್ಟಿಗೆ ಸೇರಿಸಿದ್ರೆ ಶೈಕ್ಷಣಿಕವಾಗಿ ಜೊತೆಗೆ ಉದ್ಯೋಗಾವಕಾಶದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಹುಡುಗರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿಯಾಗಿ ಸೌಲಭ್ಯ ಸಿಗುತ್ತೆ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಮೀಸಲಾತಿಯನ್ನ ಕೇಳ್ತಾ ಇರೋದು. ಅದರ ಜೊತೆಗೆ ವೀರಶೈವ ಲಿಂಗಾಯತರಿಗೆ 2M ಮೀಸಲಾತಿ ನೀಡಿದರೆ ಸಾಲೋದಿಲ್ಲ. ಇಲ್ಲಿ ವೀರಶೈವ ಲಿಂಗಾಯತರು ಕೇವಲ 2M ಮೀಸಲಾತಿಯನ್ನ ಕೊಟ್ರೆ ಮಾತ್ರ ಸಾಕಾಗೋದಿಲ್ಲ. ಒಂದೊಮ್ಮೆ ಏನಾದರೂ ನೀವು ನಮಗೆ ಅನುಕೂಲ ಮಾಡಿ ಕೊಡಬೇಕು ಅನ್ನೋದಾದ್ರೆ ವೀರಶೈವ ಲಿಂಗಾಯತ ಸಮುದಾಯವನ್ನ ಇಲ್ಲಿ OBC ಪಟ್ಟಿಗೆ ಸೇರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿ ಗಮನಿಸ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಡೆದಂತ ಸಭೆಯಲ್ಲಿ ಸೇರಿದಂತ 500ಕ್ಕೂ ಹೆಚ್ಚು ಸ್ವಾಮೀಜಿಗಳು ಒಕ್ಕೊರಲಿನ
ಅಭಿಪ್ರಾಯವನ್ನು ಮಂಡಿಸಿದ್ರು. ಆ ಸಂದರ್ಭದಲ್ಲಿ ರುದ್ರೇಶ್ ಅವರು ಜಾಯ್ನ್ ಆಗಿದ್ದಾರೆ. ಅಲ್ಲಿ ಸಾಕಷ್ಟು ವಿಚಾರ ಅವ್ರಿಗೆ ಗೊತ್ತಿದೆ. ಅಲ್ಲಿ ನಡೆದಂತಹ ವಿಚಾರಗಳೇನು, ಏನು ಬೇಡಿಕೆ ಇಟ್ಟಿದ್ರು, ಬೇಡಿಕೆಗೆ ಸಂಬಂಧಪಟ್ಟ ಹಾಗೆ ಬಂದಂತಹ ಸ್ಪಂದನೆ ಎಷ್ಟು ಅಂತ ಹೇಳಿ, ಇವಿಷ್ಟು ಇಲ್ಲಿ ವೀರಶೈವ ಲಿಂಗಾಯತರು OBC ಪಟ್ಟಿಗೆ ಸೇರಿಸಬೇಕು ಅನ್ನುವಂಥ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಡೆಸಿರೋದು. ಓವರ್ ಟು ಯು ಹರಿಪ್ರಸಾದ್. ಎಸ್, ಥ್ಯಾಂಕ್ ಯು ಆನಂದ್. ಇಲ್ಲಿ ಬಹಳ ಮುಖ್ಯವಾಗಿ ವೀರಶೈವ ಲಿಂಗಾಯತರು ಕೇಳ್ತಾ ಇರೋದು ಕೇಂದ್ರ OBC ಪಟ್ಟಿಗೆ ಸೇರಿಸಬೇಕು. ಅಂದ್ರೆ 3B ಮೀಸಲಾತಿಯನ್ನು ಏನು ಪಡಿತಾ ಇದ್ದೀವಿ, ಗ್ರಾಮೀಣ ಭಾಗದ ಲಿಂಗಾಯತರಿಗೆ ಈಗಲೂ ಕೂಡ ಸಿಗ್ತಾ ಇದೆ, ಆದರೆ ಅದನ್ನ ಎಲ್ಲ ಲಿಂಗಾಯತರಿಗೂ ಕೂಡ ಸಿಗುವಂತೆ, ಎಲ್ಲ ವೀರಶೈವ ಲಿಂಗಾಯತರಿಗೂ ಸಿಗುವಂತೆ ಮಾಡಬೇಕು ಅಂತ. ಇನ್ನೊಂದು ಒಕ್ಕಲಿಗ ಸಮುದಾಯವು ಕೂಡ ಅವರಿನ್ನೂ ಕೂಡ ನಾವು ಹೋರಾಟಕ್ಕೆ ಇಳಿತೀವಿ ಅನ್ನುವಂಥ ಒಂದು ಎಚ್ಚರಿಕೆ ಸ್ವರೂಪದ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಸಭೆ ಸೇರಿದ್ದಾರೆ, ಮೊದಲ ಹಂತದ ಸಭೆ ನಡೆದಿದೆ. ಈ ಸಭೆಯ ಮೂಲಕವಾಗಿ ತಮ್ಮ ಬೇಡಿಕೆ, ಯಾಕಂದ್ರೆ ಯಾವಾಗ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದ್ರು ಅದಕ್ಕೆ ಅದರದೇ ಆದಂತಹ ವಿಶೇಷ ಕಾರಣವನ್ನ ಸರ್ಕಾರ ಆ ಸಂದರ್ಭದಲ್ಲಿ ಎದುರಿಸಿತ್ತು. ಅದಕ್ಕೆ ಪೂರಕವಾಗಿ ನಿಗಮವನ್ನ ಸ್ಥಾಪನೆ ಮಾಡಿದೆ. ಈಗ ಅದೇ ಬೇಡಿಕೆ ಒಕ್ಕಲಿಗ ಸಮುದಾಯದಿಂದ ಕೇಳಿದೆ. ಇದನ್ನ ನಾವು ಆರಂಭದಲ್ಲೇ ಈ ಪ್ರಶ್ನೆನ ಎತ್ತಿದ್ವಿ. ಎಲ್ಲ ಸಮುದಾಯಗಳು ಕೂಡ ಇವತ್ತು ನಿಗಮವನ್ನ ಕೇಳುವಂಥದ್ದು ಶುರು ಆಗುತ್ತೆ ಅಂದ್ರೆ ಅದು ಈಗ ಚಾಲ್ತಿಯಲ್ಲಿದೆ. ಒಕ್ಕಲಿಗ ಸಮುದಾಯದ ಬೇಡಿಕೆಗಳು ಏನು ಅನ್ನೋದನ್ನ ಆನಂದ್ ವಿವರಿಸ್ತಾರೆ. ನಿಜವಾಗ್ಲೂ ಹರಿಪ್ರಸಾದ್, ಇಲ್ಲಿ ಒಂದೊಂದು ಸಮುದಾಯ ಮೀಸಲಾತಿ ಬೇಡಿಕೆಯನ್ನ ಇಟ್ಟಂತ ಸಂದರ್ಭದಲ್ಲಿ ಕುರುಬ ಸಮುದಾಯ ಆಯ್ತು, ವಾಲ್ಮೀಕಿ ಸಮುದಾಯ ಆಯ್ತು, ಪಂಚಮಸಾಲಿ, ವೀರಶೈವ ಲಿಂಗಾಯತರು, ಈ ರೀತಿಯಾದಂತಹ ಸಾಲು ಸಾಲು ಬೇಡಿಕೆಗಳು ಬಂದ ನಂತರದಲ್ಲಿ ಉಳ್ಕೊಂಡಿರುವಂತಹ ಸಮುದಾಯ ಯಾವ್ದಾದ್ರು ಇದ್ರೆ ಅದು ಒಕ್ಕಲಿಗ ಸಮುದಾಯ ಮೀಸಲಾತಿ ಕೇಳ್ತಾ ಇಲ್ಲ ಅನ್ನುವಂತ ಮಾತಿತ್ತು. ಆದ್ರೆ ಈಗ ಒಕ್ಕಲಿಗ ಸಮುದಾಯ ಕೂಡ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೊರಗಡೆ ಬಂದು ಮಾತನಾಡ್ತಾ ಇದ್ದಾರೆ, ಸರ್ಕಾರಕ್ಕೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯದ ಹಿತರಕ್ಷಣೆಗೆ ಮೀಸಲಾತಿಯ ಹೆಚ್ಚಳವನ್ನ ಅನಿವಾರ್ಯವಾಗಿ ಹೆಚ್ಚಿಸಲೇಬೇಕಾದಂತಹ ಸಂದರ್ಭ ಇದು. ಈ ಕಾರಣಕ್ಕಾಗಿ ಮೀಸಲಾತಿಯನ್ನು ಹೆಚ್ಚಿಸಿ ಎನ್ನುವಂತ ಬೇಡಿಕೆಯನ್ನಿಟ್ಟಿದ್ದಾರೆ. ಅದರ ಜೊತೆಗೆ ಒಕ್ಕಲಿಗರ ಅಭಿವೃದ್ಧಿ ಪ್ರಾಧಿಕಾರವನ್ನ ತ್ವರಿತವಾಗಿ ರಚಿಸಬೇಕು ಅನ್ನುವಂತಹ ಬೇಡಿಕೆಯನ್ನು ಕೂಡ ಸದ್ಯ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಸರ್ಕಾರದ ಮುಂದಿಟ್ಟಿದ್ದಾರೆ. ಇನ್ನು ಪ್ರಾಧಿಕಾರದ ರಚನೆಯ ಬಗ್ಗೆ ಅಧ್ಯಯನ ನಡೆಸಿ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಇಲ್ಲಿ ಸ್ವಾಮೀಜಿಗಳು ಸರ್ಕಾರದ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇನ್ನು ನಗರ ಪ್ರದೇಶದ ಬಡ ಒಕ್ಕಲಿಗ ಸಮುದಾಯದ ಮಕ್ಕಳಿಗೆ ಅವಕಾಶಗಳ ಬಗ್ಗೆ ಚರ್ಚೆ ನಡೆಸಬೇಕಿದೆ. ಸದ್ಯಕ್ಕೆ ಗ್ರಾಮೀಣ ಪ್ರದೇಶದ ಒಕ್ಕಲಿಗ ಮಕ್ಕಳಿಗೆ ಇರುವಂತಹ ಮೀಸಲಾತಿ ಇದೆ, ಅದನ್ನ ನಗರ ಪ್ರದೇಶದ ಮಕ್ಕಳಿಗೂ ಕೂಡ ಅನ್ವಯಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ 115 ಉಪಜಾತಿಗಳನ್ನ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸುವಂತೆ ಸದ್ಯ ಒಕ್ಕಲಿಗ ಸಮುದಾಯ ಪಟ್ಟು ಹಿಡಿದು ಕೂತಿದೆ. ಅದರ ಜೊತೆಗೆ ನಗರ ಪ್ರದೇಶದಲ್ಲಿರುವಂತಹ ಒಕ್ಕಲಿಗ ಸಮುದಾಯ ಸಂಕಷ್ಟದಲ್ಲಿದೆ. ಗ್ರಾಮೀಣ ಪ್ರದೇಶದ ಒಕ್ಕಲಿಗ ಸಮುದಾಯದ ವಿದ್ಯಾರ್ಥಿಗಳಿಗೆ ಅನುಕೂಲ ಇದೆ, ಅಥವಾ ನೌಕರಿ ಬೇರೆ ಬೇರೆ ವಿಚಾರಕ್ಕೆ ಅನುಕೂಲ ಇದೆ. ಆದರೆ ನಗರ ಪ್ರದೇಶದಲ್ಲಿರುವಂತಹ ಬಡ ಒಕ್ಕಲಿಗ ಸಮುದಾಯದ ವಿದ್ಯಾರ್ಥಿಗಳಿಗೆ ಅಥವಾ ನೌಕರಿ ಅರಸುವಂತವರಿಗೆ ಸಿಕ್ಕಾಪಟ್ಟೆ ಸಂಕಷ್ಟದಲ್ಲಿದ್ದಾರೆ. ಈ ಕಾರಣಕ್ಕಾಗಿ ಮೀಸಲಾತಿಯನ್ನ ಹೆಚ್ಚಿಸಬೇಕು ಅನ್ನುವಂತ ಬೇಡಿಕೆ. ಇನ್ನು ರಾಜ್ಯದಲ್ಲೂ ಒಕ್ಕಲಿಗರ ಮೀಸಲಾತಿಯನ್ನ ಹೆಚ್ಚಳ ಮಾಡೋದಕ್ಕೆ ಅವಕಾಶಗಳಿದೆ. ಈ ರಾಜ್ಯದಲ್ಲೂ ಕೂಡ ಒಕ್ಕಲಿಗರ ಮೀಸಲಾತಿಯನ್ನು ಹೆಚ್ಚಿಸೋದಕ್ಕೆ ಅವಕಾಶಗಳಿದೆ. ಈ ಕಾರಣಕ್ಕಾಗಿ ತಮಿಳುನಾಡಿನಲ್ಲಿ 69% ಮೀಸಲಾತಿ ನೀಡಿರುವ ಉದಾಹರಣೆ ಇದೆ. 50% ನೀವು ಸ್ಟಿಕ್ ಆನ್ ಆಗೋದರ ಬದಲಾಗಿ ತಮಿಳುನಾಡಿನಲ್ಲಿ ಎಕ್ಸಾಂಪಲ್ ಇದೆ. 69% ಮೀಸಲಾತಿಯನ್ನ ಹೆಚ್ಚಿಸಲಾಗಿದೆ ಎನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು. ಈ ಕಾರಣಕ್ಕಾಗಿಯೇ ಮೀಸಲಾತಿಯನ್ನ ಹೆಚ್ಚಿಸ್ತಾ ಹೋದ್ರೆ ಖಂಡಿತವಾಗಿಯೂ ಕೂಡ ಎಲ್ಲಾ ಸಮುದಾಯಗಳಿಗೆ ಮೀಸಲಾತಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಮಾತನಾಡಲಾಗಿದೆ. ಇಲ್ಲಿ ಗಮನಿಸ್ತಾ ಇದ್ದಂತ ಸಂದರ್ಭದಲ್ಲಿ SC ST ಕ್ಯಾಟಗರಿ 1, ಕ್ಯಾಟಗರಿ 2A, ಕ್ಯಾಟಗರಿ 2B, ಕ್ಯಾಟಗರಿ 3A ಹಾಗೇನೆ ಕ್ಯಾಟಗರಿ 3B ಯ ಕಂಪ್ಲೀಟ್ ಆಗಿರುವಂತಹ ಪೈಚಾರ್ಟ್ ಅನ್ನ ಗಮನಿಸ್ತಾ ಹೋದ್ರೆ ಯಾರ್ಯಾರಿಗೆ ಸದ್ಯ ಎಷ್ಟೆಷ್ಟು ಮೀಸಲಾತಿ ಇದೆ ಇದನ್ನ ಗಮನಿಸ್ತಾ ಹೋದ್ರೆ SCಗೆ ಇಲ್ಲಿ 15%, SC ಸಮುದಾಯಕ್ಕೆ ಇಲ್ಲಿ 15% ಮೀಸಲಾತಿಯನ್ನ ಕೊಡಲಾಗಿದೆ. ಅದರ ಜೊತೆಗೆ STಗೆ 3% ಮೀಸಲಾತಿ ಇದೆ. ಕ್ಯಾಟಗರಿ 1ಗೆ 4%, ಅದರ ಜೊತೆಗೆ ಕ್ಯಾಟಗರಿ 2A ಇಲ್ಲಿ ಗಮನಿಸ್ತಾ ಇದ್ವಿ 15% 2Aಗೆ ಇಲ್ಲಿ ಮೀಸಲಾತಿಯನ್ನ ಒದಗಿಸಿಕೊಡಲಾಗಿದೆ. ಇನ್ನು 2Bಗೆ 4% ಮೀಸಲಾತಿಯನ್ನು ಒದಗಿಸಿದ್ರೆ ಕ್ಯಾಟಗರಿ 3A ಹಾಗೇನೆ 3Bಗೆ ಸಮಾನಾಂತರವಾಗಿ 4% ಹಾಗೇನೆ 5% ಮೀಸಲಾತಿಯನ್ನು ಒದಗಿಸಲಾಗಿದೆ. ಇದನ್ನ ಹೊರತುಪಡಿಸಿ ಸದ್ಯಕ್ಕೆ ಏನು ಗಮನಿಸ್ತಾ ಇದ್ದೀವಿ, ಈ ಮೀಸಲಾತಿಯನ್ನು ಹೊರತುಪಡಿಸಿ ಹೆಚ್ಚುವರಿಯಾಗಿ ಮತ್ತೊಂದು ಸಮುದಾಯಕ್ಕೆ ಮೀಸಲಾತಿ ಕೊಡಬೇಕು ಅನ್ನೋದಾದ್ರೆ 50% ಮೀಸಲಾತಿಯ ಕ್ಯಾಪ್ ಏನಿದೆ ಅದನ್ನ ದಾಟಿ ಮುಂದೆ ಹೋಗಬೇಕಾದಂತ ಅನಿವಾರ್ಯತೆ ಸರ್ಕಾರಕ್ಕೆ ಸೃಷ್ಟಿಯಾಗುತ್ತೆ. ಈ ಕಾರಣಕ್ಕಾಗಿ ಸರ್ಕಾರ ಇಲ್ಲಿ ಟೆಕ್ನಿಕಲಿ ಒಂದು ಹಂತಕ್ಕೆ ಕೈಕಟ್ಟಿ ಕೂರಬೇಕಾದಂತ ಅನಿವಾರ್ಯತೆ ಎದುರಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಇಲ್ಲಿ ಗಮನಿಸ್ತಾ ಇದ್ವಿ, ಸರ್ಕಾರ ಅಳೆದು ತೂಗಿ ಯಾರಿಗೆ ಯಾವ ಸಮುದಾಯಕ್ಕೆ ಮೀಸಲಾತಿ ಕೊಟ್ರೆ ಯಾವ ಸಮುದಾಯಕ್ಕೆ ಮೀಸಲಾತಿಯಿಂದ ವಂಚಿತ ಆಗುತ್ತೆ, ಈ ಕಾರಣಕ್ಕಾಗಿಯೇ ಸರ್ಕಾರ ಅಳೆದು ತೂಗಿ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಅಂತ ಹೇಳಿ ಮುಂದಾಗ್ತಾ ಇದೆ. ಯಾವ್ಯಾವ ಸಮುದಾಯಕ್ಕೆ ಇಲ್ಲಿ ಬೇಡಿಕೆಯನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ಸಫಲರಾಗೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ. ಇವಿಷ್ಟು ಈ ಮೀಸಲಾತಿ ಹೋರಾಟ ನಡೀತಾ ಇರುವಂತಹದನ್ನ ಗಮನಿಸ್ತಾ ಇದ್ವಿ. ಪ್ರತಿಯೊಂದು ಸಮುದಾಯ ಕೂಡ ಮೀಸಲಾತಿಗೋಸ್ಕರ ಇಲ್ಲಿ ಬೇಡಿಕೆ ಇಟ್ಟಿದೆ. ಆದರೆ ಸರ್ಕಾರ ಯಾವ ಮಟ್ಟಿಗಿನ ಮೀಸಲಾತಿ ಹೋರಾಟವನ್ನ ಇಲ್ಲಿ ಸಫಲತೆ ಕಾಣಿಸೋದ್ರಲ್ಲಿ ಯಶಸ್ವಿ ಆಗುತ್ತೆ, ಅದರ ಜೊತೆಗೆ ಮೀಸಲಾತಿ ಹಂಚೋದ್ರಲ್ಲಿ ಯಶಸ್ವಿ ಆಗುತ್ತೆ ಅಂತೇಳಿ ನಿಜವಾಗ್ಲೂ ಮೀಸಲಾತಿ ಹಂಚೋದಕ್ಕೆ ಅಥವಾ ಕೇಳ್ತಾ ಇರುವಂತ ಅಷ್ಟು ಸಮುದಾಯಗಳಿಗೆ
ಹೆಚ್ಚುವರಿಯಾಗಿ ಮೀಸಲಾತಿ ಕೊಡೋದಕ್ಕೆ ಸಾಧ್ಯ ಇದೆಯಾ?